ನಮಸ್ಕಾರ. ಭಾರತದ ಅಪರಾಧ ಕಾನೂನುಗಳಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಬ್ರಿಟಿಷರ ಕಾಲದಿಂದ ಬಂದಿದ್ದ ಹಳೆಯ ಕಾನೂನುಗಳ ಜಾಗದಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತಾ ಬಂದಿದೆ. ಇದು ಕೇವಲ ಕಾನೂನಿನ ಪುಸ್ತಕದಲ್ಲಿ ಆಗಿರೋ ಬದಲಾವಣೆಯಷ್ಟೇ ಅಲ್ಲ, ಬದಲಿಗೆ ನ್ಯಾಯದ ಕಲ್ಪನೆಯನ್ನೇ ಹೊಸದಾಗಿ ನೋಡುವೊಂದು ಪ್ರಯತ್ನ. ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾದ್ರೂ ಕೆಲವು ಸನ್ನಿವೇಶಗಳಲ್ಲಿ ಅದನ್ನ ಕೊಲೆ ಅಂತ ಕಾನೂನು ಪರಿಗಣಿಸಲ್ಲ ಅಂದ್ರೆ ನಂಬೋಕಾಗುತ್ತಾ? ಹೌದು, ಇದು ನಿಜ. ಕಾನೂನಿನಿಕ್ಕೆ ಹೌದು ಅಂತ ಹೇಳುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಬನ್ನಿ, ಈ ಜಟಿಲ ಪ್ರಶ್ನೆ ಹಿಂದಿರೋ ಕಾನೂನಿನ ಸೂಕ್ಷ್ಮತೆಗಳನ್ನ ಇವತ್ತು ನೋಡೋಣ. ಅಂಥ ಜಟಿಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬಂದಿರೋದೇ ಈ 2023ರ ಭಾರತೀಯ ನ್ಯಾಯ ಸಂಹಿತಾ, ಅಂದ್ರೆ ಶಾರ್ಟ್ ಆಗಿ BNS. ಇದು ನಮ್ಮ ದೇಶದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ಹೊಸ ರೂಲ್ ಬುಕ್. ಸರಿ, ಹಾಗಿದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ? ಮೊದಲು ಕೊಲೆ ಮತ್ತೆ ಸದೋಷ ನರಹತ್ಯೆ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ. ಆಮೇಲೆ BNSನಲ್ಲಿ ಯಾವೆಲ್ಲ ಹೊಸ ಅಪರಾಧಗಳನ್ನು ಸೇರಿಸಿದ್ದಾರೆ, ದೈಹಿಕ ಹಾನಿಯನ್ನ ಕಾನೂನು ಹೇಗೆ ಬೇರೆ ಬೇರೆ ಹಂತಗಳಲ್ಲಿ ನೋಡುತ್ತೆ, ಮತ್ತೆ ಕೊನೆಯದಾಗಿ ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧದ ಅಪರಾಧಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಕ್ರಿಮಿನಲ್ ಕಾನೂನಿನಲ್ಲೇ ಅತ್ಯಂತ ಜಟಿಲವಾದ ವಿಷಯಕ್ಕೆ ಬರೋಣ: ಕೊಲೆ ಮತ್ತು ಸದೋಷ ನರಹತ್ಯೆ. ಕಾನೂನು ಜೀವನ ಮತ್ತು ಮರಣದ ನಡುವೆ ಆ ತೆಳುವಾದ ಗೆರೆಯನ್ನ ಎಲ್ಲಿ ಹೇಗೆ ಎಳೆಯುತ್ತೆ ಅಂತ ನೋಡೋಣ ಬನ್ನಿ. ಕ್ರಿಮಿನಲ್ ಕಾನೂನಿನಲ್ಲಿ ಎಲ್ಲದಕ್ಕೂ ಬೇಸ್ ಅಂದ್ರೆ ಮೂಲಾನೇ ಈ ಸದೋಷ ನರಹತ್ಯೆ ಅಥವಾ ಕಲ್ಪಬಲ್ ಹೋಮೊಸೈಡ್ ಅನ್ನೋ ಕಾನ್ಸೆಪ್ಟ್. ಸರಳವಾಗಿ ಹೇಳೋದಾದ್ರೆ, ಒಬ್ಬರ ಸಾವಿಗೆ ಕಾರಣವಾಗುವ ಉದ್ದೇಶದಿಂದ ಅಥವಾ ನಾನ್ ಮಾಡ್ತಿರೋ ಈ ಕೆಲಸದಿಂದ ಸಾವು ಆಗಬಹುದು ಅನ್ನೋ ಅರಿವಿನಿಂದ ಮಾಡುವ ಯಾವುದೇ ಕೃತ್ಯ. ಇದನ್ನ ಒಂದು ದೊಡ್ಡ ಸರ್ಕಲ್ ಅಂತ ಅಂದ್ಕೊಂಡ್ರೆ, ಕೊಲೆ ಅನ್ನೋದು ಅದರೊಳಗಿನ ಒಂದು ಚಿಕ್ಕ ಸರ್ಕಲ್. ಹಾಗಿದ್ರೆ ಎಲ್ಲ ಸದೋಷ ನರಹತ್ಯೆನೂ ಕೊಲೆ ಆಗತ್ತಾ? ಇಲ್ಲ. ಇಲ್ಲೇ ನೋಡಿ ಕಾನೂನಿನ ಸೂಕ್ಷ್ಮತೆ ಇರೋದು. BNS ಸೆಕ್ಷನ್ 101ನ ಪ್ರಕಾರ ಕೇವಲ 4 ನಿರ್ದಿಷ್ಟ ಕಂಡೀಷನ್ಸ್ಗಳಲ್ಲಿ ಮಾತ್ರ ಒಂದು ಸದೋಷ ನರಹತ್ಯೆ ಕೊಲೆ ಅಂತ ಕನ್ಸಿಡರ್ ಆಗುತ್ತೆ. ಗಮನಿಸಿ, ಈ ಎಲ್ಲದರಲ್ಲೂ ಇಂಟೆನ್ಷನ್ ಮತ್ತೆ ನಾಲೆಜ್ ಅಂದ್ರೆ ಉದ್ದೇಶ ಮತ್ತೆ ಅರಿವು ಇದೆರಡೂ ತುಂಬಾನೇ ಮುಖ್ಯ ಆಗುತ್ತೆ. ಮೊದಲನೇದು ಕೊಲೆ ಮಾಡ್ಲೇಬೇಕು ಅನ್ನೋ ಸ್ಪಷ್ಟ ಉದ್ದೇಶ. ಎರಡನೇದು ಮಾಡಿದ್ರೆ ಸಾವು ಗ್ಯಾರಂಟಿ ಅಂತ ಗೊತ್ತಿರೋ ಗಾಯ ಮಾಡೋ ಉದ್ದೇಶ. ಮೂರನೇದು ಒಂದು ಸಾಧಾರಣ ಮನುಷ್ಯನ ಸಾವಿಗೆ ಸಾಕಾಗುವಂತಹ ಗಾಯ ಮಾಡೋ ಉದ್ದೇಶ. ಮತ್ತೆ ಕೊನೆಯದು ತಾನು ಮಾಡ್ತಿರೋ ಕೆಲಸದಿಂದ ಸಾವು ಖಚಿತ ಅನ್ನೋ ಪೂರ್ತಿ ಅರಿವಿದ್ರೂ ಅದನ್ನ ಮಾಡೋದು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ಕೆಲವು ಸಂದರ್ಭಗಳಲ್ಲಿ ನೋಡೋಗೆ ಕೊಲೆ ಅಂತ ಅನ್ಸಿದ್ರೂ ಕಾನೂನು ಅದನ್ನ ಸದೋಷ ನರಹತ್ಯೆ ಅಂತ ಪರಿಗಣಿಸ್ಬೋದು. ಇದಕ್ಕೆ 5 ವಿನಾಯಿತಿಗಳು ಅಂದ್ರೆ ಎಕ್ಸೆಪ್ಷನ್ಸ್ ಇವೆ. ತೀವ್ರವಾದ ಮತ್ತು ದಿಢೀರ್ ಪ್ರಚೋದನೆ, ಸ್ವರಕ್ಷಣೆ ಹಕ್ಕನ್ನ ಮಿತಿಮೀರಿ ಬಳಸೋದು, ಒಬ್ಬ ಸರ್ಕಾರಿ ನೌಕರ ತನ್ನ ಅಧಿಕಾರವನ್ನ ಮೀರಿ ನಡ್ಕೊಳ್ಳೋದು, ಯಾವುದೇ ಪ್ಲಾನ್ ಇಲ್ಲದೆ ದಿಢೀರಂತ ಆದ ಜಗಳ, ಮತ್ತು 18 ವರ್ಷ ದಾಟಿದ ವ್ಯಕ್ತಿಯೇ ತನ್ನ ಸಾವಿಗೆ ಒಪ್ಪಿಗೆ ಕೊಟ್ಟಿರೋದು. ಬನ್ನಿ, ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಗಮನ ಕೊಟ್ಟು ಕೇಳಿ. ಝೆಡ್ ಅನ್ನೋ ವ್ಯಕ್ತಿ ಎ ಅನ್ನೋ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಪ್ರಚೋದನೆ ಕೊಡ್ತಾನೆ. ಆ ಕೋಪದ ಆವೇಶದಲ್ಲಿ ಎ ಉದ್ದೇಶಪೂರ್ವಕವಾಗಿ ಝೆಡ್ನ ಮಗು ವೈನನ್ನು ಕೊಂದುಬಿಡ್ತಾನೆ. ಈಗ ಹೇಳಿ, ಎ ಮಾಡಿದ್ದು ಕೊಲೆನಾ ಅಥವಾ ಸದೋಷ ನರಹತ್ಯೆನಾ? ಉತ್ತರ ಸ್ಪಷ್ಟವಾಗಿದೆ. ಇದು ಕೊಲೆಯೇ. ಇಲ್ಲಿ ಪ್ರಚೋದನೆ ಅನ್ನೋ ಎಕ್ಸೆಪ್ಷನ್ ಅಪ್ಲೈ ಆಗಲ್ಲ. ಯಾಕ್ ಗೊತ್ತಾ? ಯಾಕಂದ್ರೆ ಪ್ರಚೋದನೆ ಕೊಟ್ಟಿದ್ದು ಝೆಡ್, ಆದ್ರೆ ಪ್ರಾಣ ಕಳ್ಕೊಂಡಿದ್ದು ಮಗು ವೈ. ಕಾನೂನು ಹೇಳೋದಿಷ್ಟೇ, ಯಾರು ಪ್ರಚೋದನೆ ಕೊಡ್ತಾರೋ ಅವರ ಮೇಲೆ ಆ ಕ್ಷಣದ ಆವೇಶದಲ್ಲಿ ಏನಾದರೂ ಮಾಡಿದ್ರೆ ಮಾತ್ರ ಆ ಎಕ್ಸೆಪ್ಷನ್ ಸಿಗ್ಬೋದು. ಇಲ್ಲಿ ಟಾರ್ಗೆಟ್ ಬದಲಾಗಿದ್ರಿಂದ ಇದು ಉದ್ದೇಶಪೂರ್ವಕ ಕೊಲೆನೇ ಆಗುತ್ತೆ. ಸರಿ, ಮುಂದೆ ಹೋಗೋಣ. BNS ಕೇವಲ ಹಳೆಯ ಕಾನೂನುಗಳನ್ನೇ ಬದಲಾಯಿಸಿಲ್ಲ. ಬದಲಾಗಿ ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಿರೋ ಹೊಸ ಸವಾಲುಗಳಾದ ಗುಂಪು ಹಿಂಸೆ, ಸಂಘಟಿತ ಅಪರಾಧಗಳನ್ನು ಎದುರಿಸೋಕೆ ಹೊಸ ಅಪರಾಧಗಳನ್ನೇ ವ್ಯಾಖ್ಯಾನ ಮಾಡಿದೆ. ಹೊಸ ಕಾನೂನಿನಲ್ಲಿ ಒಂದು ಬಹಳ ಮುಖ್ಯವಾದ ಮತ್ತೆ ಕಠಿಣವಾದ ಸೇರ್ಪಡೆ ಹಿಟ್ ಆ್ಯಂಡ್ ರನ್ ಕೇಸ್ಗಳಿಗೆ ಸಂಬಂಧಿಸಿದ್ದು. ರ್ಯಾಶ್ ಡ್ರೈವಿಂಗ್ ಮಾಡಿ ಒಬ್ಬರ ಸಾವಿಗೆ ಕಾರಣವಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡದೆ ಅಲ್ಲಿಂದ ಎಸ್ಕೇಪ್ ಆದರೆ ಈಗ 10 ವರ್ಷದವರೆಗೆ ಜೈಲು ಶಿಕ್ಷೆ ಆಗ್ಬೋದು. ಹಾಗೆ ನಮ್ಮ ಸಮಾಜವನ್ನ ಕಾಡ್ತಿರೋ ಗುಂಪು ಹತ್ಯೆ ಅಥವಾ ಮಾಬ್ ಲಿಂಚಿಂಗ್ ಅನ್ನ ಒಂದು ಸ್ಪೆಸಿಫಿಕ್ ಅಪರಾಧ ಅಂತ ಗುರುತಿಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರಿ ಜನಾಂಗ, ಜಾತಿ ಅಥವಾ ಸಮುದಾಯದಂಥ ಕಾರಣಗಳಿಗಾಗಿ ಒಬ್ಬರನ್ನ ಕೊಂದ್ರೆ ಅವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಾನಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. ಈ ಟೇಬಲ್ ನೋಡಿ, ಇದು ಪ್ರಮುಖ ಹೊಸ ಅಪರಾಧಗಳ ಒಂದು ಸಣ್ಣ ಚಿತ್ರಣ ಕೊಡುತ್ತೆ. ನಾವೀಗ ಮಾತಾಡಿದ ಗುಂಪು ಹತ್ಯೆ ಮತ್ತೆ ಹಿಟ್ ಆ್ಯಂಡ್ ರನ್ ಜೊತೆಗೆ ಕಿಡ್ನ್ಯಾಪಿಂಗ್ ಅಥವಾ ಸೈಬರ್ ಕ್ರೈಮ್ನಂತಹ ಸೀರೀಸ್ ಆಗಿ ಅಕ್ರಮ ಚಟುವಟಿಕೆಗಳನ್ನು ನಡೆಸೋ ಸಂಘಟಿತ ಅಪರಾಧ ಅಥವಾ ಆರ್ಗನೈಸ್ ಕ್ರೈಮ್ ಕೂಡ ಈಗ ಕಠಿಣ ಅಪರಾಧ. ಸರಿ, ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಒಂದು ಸಣ್ಣ ಜಗಳದಲ್ಲಿ ಆದ ಗಾಯಕ್ಕೂ
ಪ್ರಾಣ ಹೋಗೋ ಥರ ಆದ ಗಾಯಕ್ಕೂ ಕಾನೂನಿನ ದೃಷ್ಟಿಯಲ್ಲಿ ಒಂದೇ ಶಿಕ್ಷೆನಾ? ಖಂಡಿತ ಇಲ್ಲ. ಕಾನೂನು ದೈಹಿಕ ಗಾಯಗಳನ್ನ ಹೇಗೆ ಬೇರೆ ಬೇರೆ ಡಿಗ್ರಿಗಳಲ್ಲಿ ನೋಡುತ್ತೆ ಅಂತ ತಿಳ್ಕೊಳ್ಳೋಣ. BNSನಲ್ಲಿ ಗಾಯ ಅಂದ್ರೆ ಬೇರೆ, ಘೋರ ಗಾಯ ಅಂದ್ರೆ ಬೇರೆ. ಸೆಕ್ಷನ್ 114 ಪ್ರಕಾರ ದೈಹಿಕ ನೋವು, ರೋಗ ಅಥವಾ ನಿಶಕ್ತಿ ಉಂಟು ಮಾಡಿದ್ರೆ ಅದು ಗಾಯ ಅಷ್ಟೇ. ಆದರೆ ಮುಖವನ್ನ ಪರ್ಮನೆಂಟಾಗಿ ವಿರೂಪಗೊಳಿಸೋದು, ಮೂಳೆ ಮುರಿಯೋದು ಅಥವಾ ಪುರುಷತ್ವ ನಾಶ ಮಾಡೋದು, ಈ ಥರದ ಗಂಭೀರ ಹಾನಿಗಳನ್ನ ಘೋರ ಗಾಯ ಅಂತ ಪರಿಗಣಿಸಲಾಗುತ್ತೆ. ಇನ್ನು ನಮ್ಮ ಕೊನೆಯ ವಿಭಾಗಕ್ಕೆ ಬಂದ್ರೆ ಇದು ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧ ನಡೆಯೋ ಅಪರಾಧಗಳ ಬಗ್ಗೆ. ನಮ್ಮ ಓಡಾಟದ ಸ್ವಾತಂತ್ರ್ಯಕ್ಕೆ ಯಾರಾದರೂ ಅಡ್ಡಿಪಡಿಸಿದ್ರೆ ಕಾನೂನು ತನ್ನ ಗಡಿಯನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ 2 ಪದಗಳಿವೆ, ಕೇಳೋಕೆ ಒಂದೇ ಥರ ಇದ್ರೂ ಅರ್ಥ ಬೇರೆ ಬೇರೆ. ಅಕ್ರಮ ತಡೆ ಮತ್ತು ಅಕ್ರಮ ಬಂಧನ. ಉದಾಹರಣೆಗೆ, ಒಬ್ರಿಗೆ ಹೋಗೋಕೆ ಹಕ್ಕಿರೋ ಒಂದು ದಾರಿಯಲ್ಲಿ ಅಡ್ಡಗಟ್ಟಿದ್ರೆ ಅದು ಅಕ್ರಮ ತಡೆ, ಅಂದ್ರೆ ಪಾರ್ಷಿಯಲ್ ರಿಸ್ಟ್ರಿಕ್ಷನ್. ಅದೇ ಒಬ್ಬರನ್ನ ಒಂದು ರೂಮಲ್ಲಿ ಹಾಕಿ ಬೀಗ ಹಾಕಿದ್ರೆ ಅವರ ಎಲ್ಲಾ ದಿಕ್ಕಿನ ಚಲನೆಯನ್ನ ತಡೆದ ಹಾಗೆ ಆಗುತ್ತೆ. ಅದು ಅಕ್ರಮ ಬಂಧನ, ಅಂದ್ರೆ ಟೋಟಲ್ ರಿಸ್ಟ್ರಿಕ್ಷನ್. ಕೊನೆಯದಾಗಿ ಎಲ್ಲರಿಗೂ ಕನ್ಫ್ಯೂಸ್ ಆಗೋ 2 ಪದಗಳು, ಕಿಡ್ನಾಪಿಂಗ್ ಮತ್ತು ಅಬ್ಡಕ್ಷನ್. ಕಿಡ್ನಾಪಿಂಗ್ ಅಂದ್ರೆ ಒಬ್ಬ ಮಗು ಅಥವಾ ಮಾನಸಿಕ ಅಸ್ವಸ್ಥರನ್ನ ಅವರ ಗಾರ್ಡಿಯನ್ ಒಪ್ಪಿಗೆ ಇಲ್ಲದೆ ಕರ್ಕೊಂಡು ಹೋಗೋದು. ಇಲ್ಲಿ ಮಗುವಿನ ವಯಸ್ಸು ಮತ್ತು ಗಾರ್ಡಿಯನ್ ಒಪ್ಪಿಗೆ ಮುಖ್ಯ. ಆದ್ರೆ ಅಬ್ಡಕ್ಷನ್ ಅಂದ್ರೆ ಯಾವುದೇ ವಯಸ್ಸಿನ ವ್ಯಕ್ತಿಯನ್ನ ಫೋರ್ಸ್ ಮಾಡಿ ಅಥವಾ ಮೋಸದಿಂದ ಕರ್ಕೊಂಡು ಹೋಗೋದು. ಇಲ್ಲಿ ಬಲವಂತ ಅಥವಾ ಮೋಸ ಅನ್ನೋದು ಮುಖ್ಯವಾಗುತ್ತೆ. ಹೀಗೆ BNS ಮೂಲಕ ಒಂದು ಹೊಸ ಕಾನೂನು ಪುಸ್ತಕ ಸಿದ್ಧವಾಗಿದೆ. ಆದರೆ ಪುಸ್ತಕದಲ್ಲಿರೋ ಕಾನೂನಿಗೂ ನಿಜ ಜೀವನದ ಕೋರ್ಟಿನಲ್ಲಿ, ಅಂದ್ರೆ ನಮ್ಮ ಸಮಾಜದಲ್ಲಿ ಅದನ್ನ ಅನ್ವಯಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ಈ ಹೊಸ ಕಾನೂನು ನಿಜವಾಗಿಯೂ ಹೇಗೆ ಜಾರಿಯಾಗುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಯೋಚನೆ ಬೇಕಾದ ವಿಷಯ ಅಲ್ವಾ?